ಸರ್ ಆಗಲೇ ಒಂದು ಮಾತು ಹೇಳ್ತಾ ಇದ್ರಿ ಬ್ರೇಕ್ ಟೈಮಲ್ಲಿ, ನಾವು ಏನೇ ಬರೆದ್ರು ಕೂಡ ಅವ್ರು ಬೇಜಾರು ಮಾಡ್ಕೊಳ್ತಿರಲಿಲ್ಲ ಅಂತೇಳಿ. ಅಷ್ಟು ಪಾಸಿಟಿವ್ ಮೈಂಡ್ ಇತ್ತ ದ್ವಾರಕೀಶ್ ಅವ್ರಿಗೆ? ಅವರು ಸ್ಕ್ರೀನಲ್ಲಿ ಹೆಂಗೆ ಹಾಸ್ಯದ ಪಾತ್ರಗಳು ಮಾಡ್ತಿದ್ರು, ರಿಯಲ್ ಲೈಫಲ್ಲೂ ಕೂಡ ಯಾವುದೇ ಸಂಕಷ್ಟ, ಸಮಸ್ಯೆ, ಸವಾಲುಗಳನ್ನು ಅವರು ಹಾಸ್ಯಭರಿತವಾಗಿ ಇದು ಮಾಡಿ ನಮ್ಮ ನಡುವೆ ಅಂತ ಪತ್ರಕರ್ತರ ನಡುವೆ ಅಂತೂ ಭಾಳ ಒಳ್ಳೆಯ ಒಂದು ಸಂಬಂಧ ಇತ್ತು. ಆಗಲೇ ಹೇಳಿದೆ, ಆಫ್ರಿಕಾದಲ್ಲಿ ಶೀಲಾ, ಭಾರತದಲ್ಲಿ ಸಾಲ ಅಂತ ನಾವು ಪಿಕ್ಚರಿಗೆ ಹೆಡ್ಡಿಂಗ್ ಕೊಟ್ಟರೆ ಕರೆಕ್ಟಾಗಿ ಬರೆದಿದೆ ಕಣ ಅಂತ ಹೇಳ್ತಿದ್ರು. ಅಂದರೆ ಆ ಸಿನಿಮಾ 3 ಭಾಷೆಯಲ್ಲಿ ಮಾಡಿದ್ದು, ಭಾಳ ದೊಡ್ಡ ಸಿನಿಮಾ. ಆ ಕಾಲದಲ್ಲಿ ಭಾಳ ಅದ್ದೂರಿ ವೆಚ್ಚದ ಸಿನಿಮಾ. ಬಾಕ್ಸ್ ಆಫೀಸ್ನ ಅಟ್ಟರ್ ಫ್ಲಾಪ್ ಆಯಿತು. ನಾನು ಕೂಡ ಅವ್ರ ಜೊತೆಲಿ ಕೆಲಸ ಮಾಡಿದ್ದೇನೆ ಚಿಟ್ಟೆ ಸಿನಿಮಾದಲ್ಲಿ. ಅದರ ಜೊತೆಗೆ ನಮ್ಮ ತಂದೆಯವರು ಹರ್ಷವರ್ಧನ್ ಅಂತ ವಾಸ್ತುಶಿಲ್ಪಿ. ಇವ್ರದ್ದೊಂದು ಮನೆ ಇತ್ತು HSR ಲೇಔಟಲ್ಲಿ, ಅದರ ವಾಸ್ತುಶಿಲ್ಪ ಕೂಡ ನಮ್ಮ ತಂದೆಯವ್ರದ್ದು. ಇವ್ರ ಮಕ್ಕಳು ಕೂಡ ನಮಗೆ ತುಂಬ ಹತ್ತಿರದವರು, ತುಂಬ ಆತ್ಮೀಯರು. ಹಾಗಾಗಿ ಇದೊಂದು ಕುಟುಂಬನೇ ಅದು. ಇವತ್ತು ಇವರು ನಮ್ಮನ್ನು ಅಗಲಿದ್ದು ನಿಜಕ್ಕೂ ತುಂಬ ತುಂಬ ದುಃಖ ಇದೆ. ಅಮ್ಮವರು ಕೂಡ ಪ್ರಾರ್ಥನೆ ಮಾಡಿದ್ದಾರೆ ಆ ದೇವರಲ್ಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ನಾನು ಕುಟುಂಬದ ಪರವಾಗಿ ನಾನು ಬಂದಿದ್ದೀನಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಸರ್, ದ್ವಾರಕೀಶ್ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಯಾವಾಗೆಲ್ಲ ವಿಷ್ಣುವರ್ಧನ್ ಅವ್ರ ಜೊತೆ ಮುನಿಸ್ಕೊಂಡು ಗ್ಯಾಪ್ ಕೊಟ್ಟು ಸಿನಿಮಾ ಮಾಡಿದ್ದೆ ಅವೆಲ್ಲ ಸೂಪರ್ ಡೂಪರ್ ಹಿಟ್ ಆದವು. ರಾಯರು ಬಂದರು, ಮಾವನ ಮನೆಗೆ, ಆಪ್ತ ಮಿತ್ರ ಸೇರಿದಂತೆ. ಸೊ ಆ ದಿನಗಳನ್ನು ಅಥವಾ ಆ ಸಮಯವನ್ನು ತಾವು ನೆನಪಿಸ್ಕೋಬೋದಾ? ತಾವು ಕಂಡಂತೆ ಅಥವಾ ತಾವು ಕೇಳಿದಂತೆ? ಆ ಸಮಯದಲ್ಲಿ ನಾನು ಇರಲಿಲ್ಲ. ನಾನು ಆಪ್ತ ಮಿತ್ರ ಸಮಯದಲ್ಲಿ ಇದ್ದೆ ನಾನು. ಆದರೆ ತಾವು ಕೇಳಿದ್ದು ಸಿನಿಮಾಗಳು ಅಪ್ಪ ಅವ್ರ ಜೊತೆಯಲ್ಲಿ ನಾನು ಅವ್ರ ಸಿನಿಮಾಗಳನ್ನು ನೋಡ್ತಿರ್ಬೇಕಾದ್ರೆ ಅಪ್ಪ ಅವರು ಸಾಕಷ್ಟು ಬಾರಿ ಇವ್ರ ಬಗ್ಗೆ ಸಾಕಷ್ಟು ಗೌರವದಿಂದ, ಅಭಿಮಾನದಿಂದ, ಪ್ರೀತಿಯಿಂದನೂ ಹೇಳಿದ್ದಾರೆ, ಈ ಥರದ ಒಬ್ಬ ವ್ಯಕ್ತಿ ಇವರು ಸಿನಿಮಾಗೋಸ್ಕರನೇ ಹುಟ್ಟಿದ್ದು ಅಂತ. ಆಮೇಲೆ ಈ ಥರದ ನಿರ್ಮಾಪಕರು ಸಿಗೋದು ಬಹಳ ಅಪರೂಪ ಅಥವಾ ವಿರಳ ಅಂತಲೂ ಸಾಕಷ್ಟು ಬಾರಿ ಹೇಳಿದ್ದಾರೆ. ಯಾಕಂತಂದರೆ ಇವರು ಮಾಡಿರ್ತಕ್ಕಂಥ ಸಾಹಸ ಏನಿದೆ ಅದು ಅಷ್ಟಿಷ್ಟಲ್ಲ. ಅಂದರೆ ವಿದೇಶದಲ್ಲಿ ಸಿನಿಮಾ ಮಾಡಿದ್ದಾಗಿರ್ಬೋದು, ಕಿಶೋರ್ ಕುಮಾರ್ ಅವ್ರ ಕೈಯಲ್ಲಿ ಹಾಡಿಸಿದ್ದಾಗಿರ್ಬೋದು, ಸಾಕಷ್ಟು ಹೊಸ ಹೊಸ ಕಲಾವಿದರುಗಳನ್ನು ಪರಿಚಯಿಸಿದ್ದು ಆಗಿರ್ಬೋದು, ಹೊಸ ಸಿನಿಮಾಗಳು, ಪರಿಕಲ್ಪನೆಗಳು ಅದನ್ನು ತೆರೆ ಮೇಲೆ ತಂದಿದ್ದಾಗಿರಬಹುದು. ಇವರು ಸಿನಿಮಾಗೋಸ್ಕರನೇ ಹುಟ್ಟಿದ್ದು ಅಂತ ಸಾಕಷ್ಟು ಬಾರಿ ಅಪ್ಪ ಅವರು ಹೇಳಿದ್ದಿದೆ. ಸರ್, ಸರ್ಕಾರದಿಂದ ಸೂಕ್ತ ಗೌರವ ಸಿಗಬೇಕು, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಿಸಬೇಕು ಅನ್ನೋಂಥ ಆಗ್ರಹ ಕೇಳಿ ಬರ್ತಾ ಇದೆ. ತಾವೇನು ಹೇಳ್ತೀರಿ ಸರ್ ಈ ಬಗ್ಗೆ? ಸಂತೋಷನೇ. ಅವರು ಅದಕ್ಕೆ ಸೂಕ್ತವಾದಂಥ ವ್ಯಕ್ತಿ, ಅತ್ಯಂತ ಸೂಕ್ತವಾದಂಥ ವ್ಯಕ್ತಿ. ಸಿಕ್ಕಿದ್ರೆ ಬಹಳ ಸಂತೋಷನೇ. ಥ್ಯಾಂಕ್ ಯು ಅನಿರುದ್ಧ. ಸೊ ನಟ ಅನಿರುದ್ಧ ಅವರ ಮಾತು ಇದಾಗಿತ್ತು. ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕರೆ ಸೂಕ್ತ, ನಾನು ಅದನ್ನು ಸ್ವಾಗತ ಮಾಡ್ತೀನಿ, ಯೋಗ್ಯ ವ್ಯಕ್ತಿಗೆ ಯೋಗ್ಯ ಪ್ರಶಸ್ತಿ ಸಿಗುತ್ತೆ ಅನ್ನೋಂತಹ ಮಾತನ್ನು ಹೇಳ್ತಾ ಇದ್ರು. ಜೊತೆಗೆ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಅವರ ದ್ವಾರಕೀಶ್ ಅವರ ನಿಧನ ಕ್ಷೇತ್ರಕ್ಕೆ ಬಹಳಷ್ಟು ನಷ್ಟವನ್ನು ಉಂಟು ಮಾಡಿದೆ. 81 ವರ್ಷದ ಸುದೀರ್ಘ ಕಾಲದ ಅವರ ಅನುಭವ ಯುವ ಒಂದು ಕಲಾವಿದರಿಗೆ ಮೇಲ್ಪಂಕ್ತಿಯನ್ನು ಹಾಕಿ. ನಾನು ತುಂಬ ದಿಗ್ಭ್ರಾಂತನಾದೆ. ನಾವೆಲ್ಲ ಕಷ್ಟದಲ್ಲಿದ್ದೀವಿ. ಈ ಸಮಯ ದ್ವಾರಕೀಶ್ ನನ್ನ ಕಳಿಸಿದ್ದಾರೆ ಅಂದರೆ ಸ್ವಲ್ಪ ಜಾಸ್ತಿ ಆಯ್ತು. ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಮತ್ತು ಅದೇ ಕ್ಷೇತ್ರದ ಜಿಲ್ಲೆಯ ಹಿರಿಯ